ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ಜಗದೀಶ್ ಕಾಶಂಪುರ್. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಲಿಫ್ಟ್ನಲ್ಲಿ ಶ್ವಾನವನ್ನ ನೆಲಕ್ಕೆ ಬಡಿದು ಕೊಂದಿದ್ದ ಮಹಿಳೆ ಅರೆಸ್ಟ್. ಮಾಲಖಿ ರಾಶಿ ಪೂಜಾರಿ ದೂರು ಆಧರಿಸಿ ಪುಷ್ಪಲತಾ ಬಂಧನ. ಬಗಲೂರು ಪೊಲೀಸರಿಂದ ವಿಚಾರಣೆ. 14ರಿಂದ 18 ವರ್ಷದ ಮಕ್ಕಳಲ್ಲಿ ನೀಲಿ ಚಿತ್ರ ವೀಕ್ಷಣೆಗೆ ಹೆಚ್ಚಳ ನಿಷೇಧ ಮಾಡುವಂತೆ ಕೋರಿ ಅರ್ಜಿ ಸಲ್ಲಿಕೆ. ಬ್ಯಾನ್ ಮಾಡಿದ್ರೆ ನೇಪಾಳ ಮಾದರಿಯ ದಂಗೆ ಆದೀತು ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯ. ಆನ್ಲೈನ್ ಕಂಟೆಂಟ್ ನಿಷೇಧ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುತ್ತೆ ಅಂದ ಕೋರ್ಟ್. ಧಾರಾವಾಹಿ ನಟಿಗೆ ಕಾಮುಕನಿಂದ ಲೈಂಗಿಕ ಕಿರುಕುಳ. ಫೇಸ್ಬುಕ್ನಲ್ಲಿ ಗುಪ್ತಾಂಗದ ವಿಡಿಯೋ ಕಳಿಸಿ ವಿಕೃತಿ. ನಟಿ ಎಚ್ಚರಿಕೆ ಕೊಟ್ಟರೂ ನವೀನ್ನಿಂದ ಅಶ್ಲೀಲ ವಿಡಿಯೋ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಆರೋಪಿ ಬಂಧನ. ನವೆಂಬರ್ ಕ್ರಾಂತಿಯ ಸದ್ದು. ದೆಹಲಿ ದಂಡಯಾತ್ರೆಗೆ ನಾಯಕರು ಸಜ್ಜು. ಬಿಹಾರ್ ಎಲೆಕ್ಷನ್ ಬ್ಯುಸಿ ಹಿನ್ನೆಲೆ ಯಾರೂ ದೆಹಲಿಗೆ ಬರಬೇಡಿ. ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ದೆಹಲಿ ವರಿಷ್ಠರಿಂದ ಖಡಕ್ ಸೂಚನೆ. ಕಾಂಗ್ರೆಸ್ ಪಾಳಯದಲ್ಲಿ ಜಿಬಿಎ ಚುನಾವಣೆ ಘೋಷಣೆಗೆ ಮೊದಲೇ ಸಿದ್ಧತೆ. ಇತ್ತ ಕಮಲ ಪಡೆಯಲ್ಲಿ ಹೆಚ್ಚುತ್ತಿರುವಂತಹ ಅಸಮಾಧಾನ. 5 ಹೊಸ ನಗರ ಪಾಲಿಕೆಗೆ ನೇಮಿಸಿರುವಂತಹ ಸಂಯೋಜಕರ ಮೇಲೆಯೇ ಮಾಜಿ ಪಾಲಿಕೆ ಸದಸ್ಯರು ಗರಂ. ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ ಆಗಿದೆ ಜಿಬಿಎ ಪರಿಸ್ಥಿತಿ. ಊರಿಗೆಲ್ಲ ಸ್ವಚ್ಛತೆ ಪಾಠ, ತನ್ನದೇ ಕೇಂದ್ರ ಕಚೇರಿಯಲ್ಲಿ ಮಾತ್ರ ಕಸದ ರಾಶಿ. ಸಿಬ್ಬಂದಿ ಇದ್ಲೇ ಕಸದ ಚೆಲ್ಲಾಟ, ದಂಡ ಜನಸಾಮಾನ್ಯರಿಗೆ ಮಾತ್ರನಾ? ಸಮೀಕ್ಷೆ ಕಾರ್ಯದಲ್ಲಿ ಭಾಗಿಯಾದರೂ ಗಣತಿದಾರರಿಗೆ ಮುಗಿಯದ ಸಂಕಷ್ಟ. ಸಂಬಳವೂ ಇಲ್ಲ, ಇತ್ತ ರಜೆಯೂ ಇಲ್ಲ ಅನ್ನುವಂತಹ ಪರಿಸ್ಥಿತಿ. ಹಬ್ಬ ಬಿಟ್ಟು ಕೆಲಸ ಮಾಡಿದ್ರೂ ಸಂಬಳ ಕಟ್ ಅಸ್ತ್ರ. ಜಿಬಿಎ ನೋಟಿಸ್ ನೋಡಿ ಶಾಕ್. ಜೈಲಿನಲ್ಲಿ ರಿಲ್ಯಾಕ್ಸ್ ಮೂಡ್ಗೆ ಜಾರಿದ ದರ್ಶನ್. ಕೋರ್ಟ್ನಿಂದ ಮತ್ತೆ ಜೈಲು ಸೇರಿದ ಬೆನ್ನಲ್ಲೇ ಕೊಂಚ ನೆಮ್ಮದಿ. ಮುಂದೊಂದು ದಿನ ಜಾಮೀನು ಸಿಗುವಂತಹ ನಿರೀಕ್ಷೆ. ಕೋರ್ಟ್ನಲ್ಲೂ ತನ್ನ ಗ್ಯಾಂಗ್ಗೆ ಧೈರ್ಯವಾಗಿರಿ ಎಂದ ದಾಸ. ನಿನ್ನೆ ಆರೋಪ ನಿಗದಿ ಬಳಿಕ ಕೋರ್ಟ್ ಆವರಣದಲ್ಲಿ ಮಗಳ ಭೇಟಿಯಾದ ಪವಿತ್ರ ಗೌಡ. ಮಗಳನ್ನ ಅಪ್ಪಿ ಮುದ್ದಾಡಿ ಕಣ್ಣೀರು. ತಾಯಿ ತಂದಿದ್ದ ಊಟವನ್ನ ಸೇವಿಸಿದ ಆರೋಪಿ. ಬೆಳಗಾವಿಯಲ್ಲಿ ಮುಂದುವರಿದ ಕಬ್ಬು ಬೆಳೆಗಾರರ ಹೋರಾಟ. ರೈತರ ಹೋರಾಟದ ಹೆಜ್ಜೆಗೆ ಕಮಲ ಪಡೆಯಿಂದಲೂ ಸಾಥ್. ವಿರೋಧ ಪಕ್ಷವಾಗಿ ಬೆಂಬಲ ನೀಡ್ತೀವಿ ಅಂದ ವಿಜಯೇಂದ್ರ. ಅರಸೀಕೆರೆ ತಾಲೂಕಿನ ಕೆಂಕೆರೆ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ. 2 ತಿಂಗಳ ಅವಧಿಯಲ್ಲಿ ಒಂದೇ ಗ್ರಾಮದ 7 ಮಂದಿ ಸಾವು. ಚಿನ್ನೇನಹಳ್ಳಿ ಗಡಿ ಹತ್ತಿರ ಇರುವಂತಹ ಮದ್ಯದ ಅಂಗಡಿ ಮುಚ್ಚಲು ಸ್ಥಳೀಯರ ಆಗ್ರಹ. ಮಹಿಳೆಯರು ಮಕ್ಕಳು ಸೇರಿ ಹಲವರಿಂದ ಪ್ರತಿಭಟನೆ. ಚಪ್ಪಲಿ ಬೇಕು ಅಂತ ಕೆಎಸ್ಆರ್ಟಿಸಿ ಸಹಾಯವಾಣಿಗೆ ಕರೆಗಳ ಮೇಲೆ ಕರೆ. ಸ್ಲೀಪರ್ ಆಡ್ ಹಾಕಿದ್ದಕ್ಕೆ ಚಪ್ಪಲಿ ಕೊಡಿ ಅಂತ ಸಾರ್ವಜನಿಕರ ಮಾರ್ಮಿಕ ಮಾತು. ನಮ್ಮ ದುಡ್ಡಲ್ಲಿ ತಗೊಂಡಿರುವಂತಹ ಬಸ್ ಯಾಕೆ ಹಾಳು ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆ. ಹಟ್ಟಿ ಚಿನ್ನದ ಗಣಿ ಕಂಪನಿ ಅಧಿಕಾರಿಗಳಿಂದಲೇ ಅಕ್ರಮ ಮರಳು ಗಣಿಗಾರಿಕೆಯ ಆರೋಪ. ಒಂದೇ ರಾಯಲ್ಟಿ ಮೇಲೆ ಹಲವಾರು ಟ್ರಿಪ್ ಸಾಗಾಟ. ನಿರ್ದೇಶಕಿ ಶಿಲ್ಪಾ, ವ್ಯವಸ್ಥಾಪಕ ವೆಂಕಟೇಶ್ ಮೂರ್ತಿ ಸೇರಿ 5 ವಿರುದ್ಧ ಲೋಕಾಯುಕ್ತಕ್ಕೆ ದೂರು. ವಿಜಯಪುರದ ಹಲವು ಏರಿಯಾಗಳಲ್ಲಿ ಮತ್ತೆ ಭೂಕಂಪನದ ಅನುಭವ. ಬೆಳಗ್ಗೆ 7:49 ಸುಮಾರಿಗೆ ಕಂಪಿಸಿರುವ ಭೂಮಿ. ಭಾರೀ ಸ್ಫೋಟದ ಸದ್ದಿನೊಂದಿಗೆ ಗಡಗಡ. ಸರಣಿ ಭೂಕಂಪನದಿಂದ ಜನರಲ್ಲಿ ಭಯ. ಮಾಜಿ ಸಚಿವ ಎಚ್.ವೈ. ಮೇಟಿ ನಿಧನ. ಬೆಂಗಳೂರಿನ ಜಯನಗರದ ಆಸ್ಪತ್ರೆಯಲ್ಲಿ ಕೆಲ ದಿನಗಳಿಂದ ಚಿಕಿತ್ಸೆ. ಇವತ್ತು ಚಿಕಿತ್ಸೆ ಫಲಿಸದೆ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರು. ಬಳ್ಳಾರಿಯ ಕಂಪ್ಲಿ ಬ್ರಿಡ್ಜ್ ಮೇಲೆ ಓಡಾಡುವಾಗ ಹುಷಾರ್. 65 ವರ್ಷದ ಹಳೆಯ ಸೇತುವೆಯ ರಸ್ತೆಯಲ್ಲಿ ಬಿರುಕು. ಜೀವ ಭಯದಲ್ಲೇ ವಾಹನ ಸವಾರರ ಸಂಚಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.